ಸಖತ್ತಾಗಿದೆ. ಬಹಳ ಚೆನ್ನಾಗಿ ಆಡ್ತಿದ್ದಾರೆ. ಗೆಲ್ಲೋದು ಇವನೇನೆ. ಇದೇನ್ ಬಿದ್ದಿದ್ದು? ವಾವ್, ಪಾಪ್ಕಾರ್ನ್. ಹೇಗ್ ನಡೀತಾ ಇದೆ ಈ ಮ್ಯಾಚ್? ಬಹಳ ಚೆನ್ನಾಗಿ ಆಡ್ತಾ ಇದ್ದಾನೆ ನನ್ನ ಫ್ರೆಂಡು. ಇವತ್ತು ಅವ್ನು ಗೆಲ್ಲೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಗಪ್ಪು. ಪರವಾಗಿಲ್ಲ ಬಿಡಿ, ಯಾಕೆ ಕೋಪ ಮಾಡ್ಕೋತೀರಾ? ತಗೊಳ್ಳಿ ನಿಮ್ ಪಾಪ್ಕಾರ್ನ್. ಇವತ್ತು ನಿಮ್ ಫೇವ್ರೆಟ್ ಪ್ಲೇಯರು ಸೋಲ್ತಾನೆ ಅಂತ ಅನ್ಸುತ್ತೆ. ಹಾಗಾಗಕ್ಕಂತೂ ಸಾಧ್ಯನೇ ಇಲ್ಲ. ನೋಡೇ ಬಿಡ್ತೀನಿ ಇವತ್ತು ಯಾರು ಗೆದ್ದೆ ಗೆಲ್ತಾರೆ ಅಂತ. ಥ್ಯಾಂಕ್ ಯು ಮಿಸ್. ಇವತ್ತು ಗೋಸ್ಟ್ ಯುನೈಟೆಡ್ ಗೆಲ್ಲೋದಂತೂ ಪಕ್ಕ. ಓಹೋ, ಯಾವಾಗ್ಲೂ ಇದೇ ಮಾತು ಹೇಳ್ತಾ ಇರ್ತೀರಾ. ಅಕಸ್ಮಾತ್ ನಿಮ್ ಟೀಮ್ ಸೋತ್ ಹೋದ್ರೆ? ಇವತ್ತೇನಾದ್ರೂ ನಮ್ ಟೀಮ್ ಸೋತ್ ಹೋಯ್ತು ಅಂದ್ರೆ 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 ನಾನು ಮಿಸೈಲ್ ಬಳಸ್ಬಿಡ್ತೀನಿ. ನೀವು ನಮ್ಮ ಮಾತು ಕೇಳಲ್ಲ ಬಿಡಿ. ಸರಿ ಸರಿ, ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ದ ಮ್ಯಾಚ್. ನಿಮ್ದಂತೂ ದಿನ ಇದ್ದಿದ್ದೆ. ನನಗೆ ಗೊತ್ತು ಏನಾಗುತ್ತೆ ಅಂತ. ನಾನು ಅಡುಗೆ ಮನೆಗೆ ಹೋಗ್ತೀನಿ. ನಂಬಕ್ಕೆ ಆಗ್ತಿಲ್ಲ ಯಾಕೆ ಸೋತ ಅಂತ. ರೀ, ತಲೆ ಕೆಡ್ಸ್ಕೊಬೇಡಿ. ಸೋಲು ಗೆಲುವು ಇದ್ದಿದ್ದೆ. ನಾನ್ ನಿಮಗೋಸ್ಕರ ಸ್ಪೆಷಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಇದನ್ನ ತಿಂದು ನಿಮ್ ಮೂಡ್ ಸರಿ ಮಾಡ್ಕೊಳ್ಳಿ. ಓಕೆ ಸರಿ. ಒಂದ್ ನಿಮಿಷ ಮೀಸೆ, ಬೆಡ್ ಕಟ್ಟಿಯಾ? ಆಂಟಿ ನಮ್ಮ ಮೂಡ್ನ ಸರಿ ಮಾಡೋದಕ್ಕೆ ಹಲ್ವಾ ಮಾಡ್ಬಿಟ್ಟಿದ್ದಾಳೆ. ಆದ್ರೆ ಅದಕ್ಕೆ ಸ್ವೀಟ್ ಹಾಕೋದೇ ಮರ್ತು ಬಿಟ್ಟಿರ್ತಾಳೆ. ಹಾಕಿದ್ರೆ ನಾನು ಮೀಸೆ ಬೋಳ್ಸ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಯಾರು ಹಾಕ್ತಾರೆ? ಅದಕ್ಕೆ ಸ್ವೀಟ್ ಹಾಕೋಬಾರ್ದು. ತಿಂದಾಗಿದ್ರೆ ಮೆಣಸಿನ್ಕಾಯಿ ಗುಲಾಬ್ ಜಾಮೂನ್ ಮಾಡಿದೀನಿ. ಎಲ್ರು ಒಟ್ಟಿಗೆ ಸೇರ್ತೀನಿ. ನಿಮಗೋಸ್ಕರ ಮಾಡಿದೀನಿ ನಾನು. ತಿನ್ನಿ. ಓ, ಈ ವಾತಾವರಣ ಎಷ್ಟು ಚೆನ್ನಾಗಿದೆ. ನೋಡಿದ್ ಮುಗಿದ್ರೆ ಬಾ ರೇಸ್ ಆಡೋಣ. ಬಾ ನಡಿ. ಬಂದೆ, ಇವಾಗ್ಲೇ ಹೇಳ್ಕೊಂಡೆ. ನೋಡು, ನಿಮ್ಗಿಂತ ಮುಂಚೆನೆ ಬಂದ್ಬಿಟ್ಟೆ ನಾನು. ಏನ್ ತಮಾಷೆ ಮಾಡ್ತಿದ್ಯಾ ಇಲ್ಲಿ? ಹೋಗು, ನಿನ್ ಕುಡಿಯಕ್ ಕೊಡೋದಿಲ್ಲ ನಾನು. ಯಾಕೆ ಇವನ್ನ ಬೈತಾ ಇರ್ತೀರಾ? ನೀವು ನಿಮ್ ನ್ಯೂಸ್ ಪೇಪರ್ನ ಓದಿ. ದಿನ ಅದನ್ನೇ ಓದ್ತಾ ಇರ್ತೀರಾ. ಅದೇನ್ ಹೊಸ ಸುದ್ದಿ ಸಿಗುತ್ತೋ ನಿಮ್ಗೆ. ಇವತ್ತೇನಾದ್ರೂ ಹೊಸ ನ್ಯೂಸ್ ಬರ್ದೆ ಹೋದ್ರೆ ನಾನು ನನ್ನ ಮೀಸೆ ಬೋಳ್ಸ್ಕೊಂಡ್ಬಿಡ್ತೇನೆ. ಅರೆ ಬೆಂಕಿ, ಅದು ಪೇಪರ್ಗೆ ಬೆಂಕಿ ಹಾಕತ್ಕೊಬಾರ್ದು. ಆರ್ತೆ, ಬೆಂಕಿನ ಆರ್ತೆ, ಆರ್ತೆ. ನಿನಗೆ ಯಾಕೆ ಧೈರ್ಯ ಬಂತು ಪೇಪರ್ಗೆ ಬೆಂಕಿ ಹಾಕೋದಕ್ಕೆ? ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಏನ್ ಹೇಳು? ಅಂಕಲ್, ನಿಮಗ ಅನ್ನಿಸ್ತಾ ಇಲ್ವಾ ನೀವು ಮೀಸೆ ಕಟ್ ಮಾಡ್ತೀನಿ ಅಂತ ಜಾಸ್ತಿ ಹೆದರ್ಸ್ತಿದ್ದೀನಿ ಅಂತ? ಏನಂದೆ? ಪಿನಾಕಿ ಸರಿ ಹೇಳ್ತಿದ್ದಾನೆ. ಏನಂತೀರಾ? ಅದಿಲ್ಲ ಅಂದ್ರೆ ನೀವು ಅರ್ಧ ದಿನ ಡೈಲಿ ಕೆಲಸ ಮಾಡೋದಿಲ್ಲ. ಅದು ನಿಮ್ ಲೈಫಿನ ತುಂಬಾ ಇಂಪಾರ್ಟೆಂಟ್ ಭಾಗ. ಮತ್ತೆ ನೀವು ನಿಮ್ ಮೀಸೆನ ತುಂಬಾ ಏನ್ ಹೇಳ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ. ಓ, ಹಾಗಾದ್ರೆ ನಿಮ್ಗೆಲ್ಲ ಅನ್ನಿಸ್ತಾ ಇರೋದು ನಾನ್ ಮೀಸೆ ಇಲ್ಲದೆ ಇರಕ್ ಸಾಧ್ಯನೇ ಇಲ್ಲ ಅಂತಾನಾ? ಇಲ್ಲ, ನನ್ ಮಾತಿನ ಅರ್ಥ ನಿಮ್ ಕೈಲಿ ಇರಕ್ ಆಗಲ್ಲ ಅಂತ. ಥ್ಯಾಂಕ್ ಯು ಮಿಸೆ, ನಾನು ಬಹಳ ದಿಮಾಕಿಂದ ಓದ್ತಾ ಇದ್ದೆ. ಅರೆ ಅರೆ, ಏನ್ ಮಾಡ್ತಿದ್ಯಾ ನೀನು? ನೀರ್ ಕೊಡು, ನಂಗೆ ನೀರ್ ಕೊಡು. ನೀರ್ ಕೊಡು, ನೀರ್ ಕೊಡು. ಮೀಸೆ ಇದ ವಿಷಯ. ಇವತ್ತಿಂದ ನನ್ಗೂ ಮೀಸೆಗೂ ಇದ್ದ ಅನ್ನಿಸ್ತಿದೆ ಅಂಕಲ್ಗೆ ನಿಜವಾಗ್ಲೂ ಕೋಪ ಬಂದಿದೆ. ಏನಾಯ್ತು? ಡೋಂಟ್ ವರಿ ಮೀಸೆ, ಕರ್ನಲ್ ಅಂಕಲ್ ಕೋಪನ ನಾವ್ ಕಮ್ಮಿ ಮಾಡ್ತೀವೀಗ. ವಿಭೂತೀಸ್, ಎಲ್ರೂ ರೆಡಿನಾ? ಊಟ ರೆಡಿ ಆಗಿದೆ. ಅರೆ ಏನಿದು? ಹಾಗಲ್ಕಾಯಿ ಸಿಸ್ಲರ್ಸ್. ಹ್ಯಾಪಿ, ಕಪ್ಪು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆಂಟಿ ಮಾಡಿರೋ ಅಡಿಗೆ ತಿನ್ನೋದ್ರಿಂದ ತಪ್ಪಿಸ್ಕೊಂಡಿದ್ದಾನೆ. ನಾನು ಇಲ್ಲೇ ಇದ್ದೀನಿ. ಮೀಸೆ ತಿರುಗಿಸಿ. ಓ, ನಿನಗೆಷ್ಟು ಧೈರ್ಯ? ನನ್ನ ಮೀಸೆ ಅಲ್ಲೇನ್ ಮಾಡ್ತಾ ಇದೀಯಾ? ಕರ್ನಲ್ ಅಂಕಲ್, ಏನ್ ಹೇಳಿದ್ರಿ? ನಿಮ್ ಮೀಸೆನಾ? ನಾನು ಹೇಳೋದೇನು ಅಂತ ಹೇಳಿದ್ರೆ, ಇದು ಈ ಮೀಸೆ ನಮ್ಮನೇಲಿ ಏನ್ ಮಾಡ್ತಿದೆ ಅಂತ. ಅದಕ್ಕೆ ಎಲ್ ಬೇಕೋ ಅಲ್ಲಿ ಹೋಗ್ಬೋದು. ಮೀಸೆಗೆ ಈಗ ಸ್ವತಂತ್ರ ಸಿಕ್ಕಿದೆ. ಇವತ್ತು ನಂದಾಗಿರುತ್ತೆ, ನಾಳೆ ಹ್ಯಾಪಿದಾಗಿರ್ಬೋದು. ಏನ್ ಹೇಳ್ತೀಯ ಹ್ಯಾಪಿ? ಮೀಸೆ ತಿರುಗಿಸ್ಕೊಂಡು. ಅಂಕಲ್, ಯಾವಾಗ ನೋಡಿದ್ರು ತಮಾಷೆ ಮಾಡ್ತಾನೆ ಇರ್ತೀಯಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಗಪ್ಪು ಕರ್ನಲ್ ಅಂಕಲ್ಗಿಂತ ಮೀಸೆ ನಿಂಗೆ ಚೆನ್ನಾಗಿ ಕಾಣಿಸ್ತಿದೆ. ಪಿನಾಕಿ, ತಲೆ ಜೋಡಿಸ್ಕೋ ಹ್ಯಾಪಿ. ನೆಕ್ಸ್ಟ್ ನೀನೇನೆ. ಏನ್ ಹೇಳ್ತಿದ್ಯಾ?
ಮೀಸೆನ ಅಂಟಿಸ್ಕೊಂಡಾಯ್ತು ಈಗ. ಅದೇ ಕರ್ನಲ್ ಅಂಕಲ್ ಏನ್ ಮಾಡ್ತಾರ ಗೊತ್ತಿಲ್ಲ ಈಗ. ಇವರೆಲ್ಲ ನನ್ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮೀಸೆಯಿಂದ ಇರಕ್ಕಾಗೋದೇ ಇಲ್ವಾ? ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಹ್ಯಾಪಿ ಆಲ್ ದಿ ಬೆಸ್ಟ್. ಡೋಂಟ್ ವರಿ, ನಿಮ್ ಕೈಲಿದು ಸಾಧ್ಯ. ನಾವ್ ನಿನ್ ಜೊತೆನೇ ಇರ್ತೀವಿ. ಸರಿ ಪಿನಾಕಿ, ವಿಶ್ ಮಾಡು. ಅಂಕಲ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂಕಲ್. ಮೀಸೆ ಈಗ ನಿಮ್ದೇನೋ ಬಿದೋಗಿದೆ. ಮೀಸೆ ಹೋಗಿ ಗ್ರೌಂಡ್ ಖಾಲಿ ಇದೆ ನೋಡ್ಕೊಂಬ. ನಾವು ಕ್ರಿಕೆಟ್ ಆಡೋದಕ್ಕೆ ಹೋಗ್ಬೇಕು. ಮೀಸೆ ಇಂಥ ಕೆಲ್ಸಕ್ಕೆಲ್ಲ ಇರೋದು. ನನ್ನ ಮೀಸೆ ನನಗೆ ಮೀಯ. ಕರ್ನಲ್ ಅಂಕಲ್, ಈಗಿದು ನನ್ ಮೀಸೆ. ನಾನೀಗ ಏನ್ ಬೇಕಾದ್ರೂ ಮಾಡಿಸ್ತೀನಿ. ಕರ್ನಲ್ ಅಂಕಲ್, ನೀವೇನ್ ಹೇಳಿದ್ರಿ? ನಿಮ್ ಮೀಸೆನಾ? ನೀವೇನಾದ್ರೂ ನಿಮ್ ಮೀಸೆನಾ ಮಿಸ್ ಮಾಡ್ಕೋತಿದ್ದೀರಾ? ಖಂಡಿತ ಇಲ್ಲ. ನನಗೆ ನಿಮ್ ಹತ್ರ ಮಾತಾಡಕ್ಕೂ ಇಷ್ಟ ಇಲ್ಲ. ನನಗನ್ಸುತ್ತೆ ಪಿನಾಕಿ ನಿನ್ ಪ್ಲಾನ್ ಕೆಲಸ ಮಾಡ್ತಾ ಇದೆ. ಆಂಟಿ, ಪ್ಲಾನ್ ಮಾಡಿರೋರು ಯಾರು ಹೇಳಿ? ಪಿನಾಕಿ ತಾನೇ. ಕೆಲಸ ಮಾಡ್ಲೇಬೇಕು. ಹೌದು ಪಿನಾಕಿ. ಇವತ್ ನೀವಿಬ್ರು ಮಜಾ ಮಾಡಿದ್ರಿ, ಮತ್ತೆ ನಾಳೆ ನನ್ ಟರ್ನ್. ಕಾಣಿಸ್ತಾ ಇದೀನಲ್ಲ ಅಂಕಲ್ ಸೂರಿ ತರ ಮೀಸೆ ತಿರುಗ್ಸಿ. ಏನ್ ವಿಷಯ ಮಿಸ್ಟರ್ ಸೂರ್ಯ ಅವರೇ? ಏನ್ ಮಾಡಿದ್ರೆ ಹೇಳಿ. ಘಮಘಮ ಅಂತ ವಾಸನೆ ಬರ್ತಾ ಇದೆ. ನನ್ಗನ್ಸುತ್ತೆ ಇವತ್ ನೀ ನನಗೆ ಇಷ್ಟವಾದ ಚೋಲೆ ಮಸಾಲ ಮಾಡಿದ್ಯಾ ಅಂತ. ಯಾಕೆ ಹೇಗ್ ಕಾಣಿಸ್ತಾ ಇದೀನಿ ಮಿಸ್ಟರ್ ಸೂರಿ? ಮೀಸೆ ತಿರುಗ್ಸಿ. ಇವತ್ ನಂಗೆ ಮೀಸೆ ಸಹಾಯ ಮಾಡ್ತಾ ಇದೆ ಅಡಿಗೆ ಮಾಡೋಕೆ. ನಿಮಗೆ ಇಷ್ಟವಾದ ಚೋಲೆ ಮಸಾಲ. ಇವತ್ತು ನನ್ ಮೀಸೆ ನಿಮಗೆ ತಿಂಡಿ ಮಾಡ್ಕೊಡ್ತಾ ಇದೆ. ಹೇಗಿದ್ರು ನಾನು ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ನಾನೇನು ತಿನ್ನೋದೇ ಹೇಗಿಲ್ಲ. ನೋಡಿ, ನೀವೇ ಈ ಮೀಸೆಗೆ ಕೋಪ ತರಿಸ್ಬಿಟ್ರಿ. ನೀವಂತೂ ಯಾವಾಗ್ಲೂ ಹೇಗೆ ಮಾಡ್ತೀರಾ? ಅಯ್ಯೋ, ಇಲ್ಲೇನಾಗ್ತಿದೆ? ಇಷ್ಟೊಂದು ಹೊಗೆ ಯಾಕೆ ಬರ್ತಿದೆ? ಆಂಟಿ, ಗ್ಯಾಸ್ ಯಾಕೆ ಆಫ್ ಮಾಡ್ಲಿಲ್ಲ ನೀವು? ಮೀಸೆ, ನೀನ್ ಸ್ವಲ್ಪ ಹೊರಗೆ ಹೋಗಿ ಫ್ರೆಶ್ ಗಾಳಿ ತಗೊಂಡ್ ಬಾ. ಒಂದ್ ಕೆಲ್ಸ ಮಾಡು, ನೀನು ಪಕ್ಕದ ಮನೆಗೆ ಹೋಗಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ ಬಾ. ಹಾ, ಸ್ವಲ್ಪ ಗಾಸಿಪ್ ನಾವು ಮಾಡೋಣ. ಮೀಸೆ ಏನೋ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ. ನೀವೆಲ್ಲ ಸೇರ್ಕೊಳ್ಳೋದನ್ನ ಬಾವರ್ಚಿ, ಬಟ್ಲರ್ ಮತ್ತೆ ಡಾಗಿ ಮೀಸೆ ಗೊತ್ತಿಲ್ಲ ಇನ್ನು ಏನೇನ್ ಮಾಡ್ತಿರೋ ಅಂತ. ಈಗ ನೀವು ಅದನ್ನ ಡಾಗಿಗೆ ಮೀಸೆ ಹಾಕ್ತೀರಾ? ಆದ್ರೆ ನಾನು ಮಾತ್ರ ಇಷ್ಟೇನೆ ಹೇಳ್ತಾ ಇದ್ದಿದ್ದು. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೇನು ತೊಂದರೆ ಆಗೋದಿಲ್ಲ. ಮೀಸೆ ಈಗ ಸಮಯ ನಮ್ಮ ಲಾಸ್ಟ್ ಅಂಡ್ ಫೈನಲ್ ಪ್ಲಾನ್ಗೆ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತೀಯ ನನ್ನ? ಇವ್ರ್ಯಾರು? ಸೈನಿಕರು? ಸೈನಿಕರೇ ತಯಾರಾಗಿ. ಇದೇನಿದು? ಹೇಗ್ ಕಾಣಿಸ್ತಿದ್ರಿ? ಕರ್ನಲ್ ಪಿನಾಕಿ ತರ. ಏನ್ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಅಲ್ಲ, ಇವತ್ ನಾವು ಸ್ಕೂಲಲ್ಲಿ ದೊಡ್ಡವರಾದ್ಮೇಲೆ ಏನಾಗ್ತಿರೋ ಆ ತರ ತಯಾರಾಗಿ ಬರ್ಬೇಕಂತೆ. ನಾನ್ ಇವತ್ತು ಕರ್ನಲ್ ಆಗಿ ಹೋಗ್ತಿದ್ದೀನಿ. ಕರ್ನಲ್ಗೆ ಮೀಸೆ ಇದ್ರೆ ಅದ್ರ ಗೌರವನೇ ಬೇರೆ. ಆದ್ರೆ ಈಗ ಕರ್ನಲ್ ಅವ್ರಿಗೆ ಮೀಸೆನೇ ಇಲ್ವಲ್ಲ? ಅಂಕಲ್, ನಿಮಗ್ ಮೀಸೆ ಇಲ್ಲ ಅಂತಂದ್ರೆ ಈಗ ನನಗೂ ಮೀಸೆ ಇರೋ ಅವಶ್ಯಕತೆ ಇಲ್ಲ. ಹೋಗು ಮೀಸೆ, ನಿನಗೆ ಹೇಗ್ ಬೇಕೋ ಹಾಗಿರು. ನಿಲ್ಲಿ ಇಬ್ರು. ನಿಮ್ಮಿಬ್ಬರ ನಾಟಕ ತುಂಬಾ ಜಾಸ್ತಿನೇ ಆಯ್ತು. ನಾನು ಯಾವತ್ತೂ ನೀವಿಷ್ಟು ಮಿಸ್ ಮಾಡ್ಕೊಂಡೇ ಇಲ್ಲ. ನಮಗೆಲ್ರಿಗೂ ಗೊತ್ತು ನಿಮಗೆ ಈ ಮೀಸೆ ಎಷ್ಟು ಹತ್ರ ಮತ್ತೆ ಇಷ್ಟ ಅಂತ. ಮತ್ತೆ ಮೀಸೆ, ನಿನಗೂ ಅಷ್ಟೇ ಇವ್ರನ್ನ ಬಿಟ್ಟು ಇರಕ್ ಆಗಲ್ಲ ಅಲ್ವಾ? ಬೇಗ ಹೋಗಿ ಇಬ್ರು ಒಂದಾಗಿ ಈಗ್ಲೇ. ಅಂಕಲ್, ಸಾಕು ನಿಲ್ಸಿ. ಓಕೆ ಓಕೆ, ನೀವೆಲ್ರೂ ಹೇಳ್ತಿದ್ದೀರಾ ಅಂದ್ಮೇಲೆ ಬಾ ಮೀಸೆ. ಓ ಮೀಸೆ, ನಾನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ. ಈಗ ಬಂದ್ಬಿಡ್ತಲ್ಲ ಕರ್ನಲ್ ಗತ್ತು ಮತ್ತೆ. ಕರ್ನಲ್ ಅಂಕಲ್ ಮತ್ತೆ ಅವ್ರ ಮೀಸೆ ನಡುವಿನ ಪ್ರೀತಿ ಬೇರೆ ಯಾರ ಪ್ರೀತಿಗೂ ಕಮ್ಮಿ ಇಲ್ಲ. ಹುಷಾರ್.
ಇವತ್ ರಾತ್ರಿ ಏನಾದ್ರು ಯುನೈಟೆಡ್ ಬೂತ್ಸ್ ಏನಾದ್ರು ಸೋತೋಗ್ಬಿಟ್ರೆ ನಾನು ನನ್ನ ಮೀಸೆನ ಮತ್ತೆ ತಿರುಗಿಸ್ತೀನಿ. ಮೀಸೆ ತಿರುಗಿಸಿ